ಇನ್ನು ಡಿಕೆ ದೆಹಲಿ ಪ್ರಯಾಣದ ಸಮಯ ಮತ್ತೆ ಬದಲಾವಣೆಯಾಗಿದೆ. 2 ಬಾರಿ ವಿಮಾನ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಡಿಕೆಶಿ. ಬೆಳಿಗ್ಗೆ 9:50ಕ್ಕೆ ಮೊದಲ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆಯಿತು. ನಂತರ 10:55ರ ಎರಡನೇ ಟಿಕೆಟ್ ಬುಕ್ಕಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ. ಈಗ ಮಧ್ಯಾಹ್ನ 12:30ಕ್ಕೆ ಮೂರನೇ ಬಾರಿ ಟಿಕೆಟ್ ಬುಕ್ ಆಗಿದೆ. ಪದೇ ಪದೇ ಸಮಯ ಬದಲಾವಣೆಯಾಗ್ತಾ ಇದೆ. ಬಜೆಟ್ ಪೂರ್ವಭಾವಿ ಸಭೆಯನ್ನ ಬಿಟ್ಟು ಡಿಕೆ ದೆಹಲಿಗೆ ಪ್ರಯಾಣ ಬೆಳೆಸಿರೋದು, ಅದಕ್ಕೂ ಮುನ್ನ ಅವರಾಡಿರುವಂತಹ ಮಾತು ಎಲ್ಲವೂ ಕುತೂಹಲ ಮೂಡಿಸ್ತಾ ಇರೋ ಈ ಸಂದರ್ಭದಲ್ಲಿ 2 ಬಾರಿ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಡಿಕೆಶಿ. 9:50ಕ್ಕೆ ಹೋಗಬೇಕಿತ್ತು, ಕ್ಯಾನ್ಸಲ್ ಆಯಿತು. ನಂತರ 10:55ಕ್ಕೆ ಅಂತ ಎರಡನೇ ಬಾರಿ ಟಿಕೆಟ್ ಬುಕ್ಕಿಂಗ್ ಆಗುತ್ತೆ, ಅದು ಕ್ಯಾನ್ಸಲ್ ಆಗಿದೆ. ಈಗ ಮತ್ತೆ ಬುಕ್ ಆಗಿರೋದು ಮಧ್ಯಾಹ್ನ 12:30ಕ್ಕೆ. ದೆಹಲಿಗೆ ಡಿಕೆ ಹೋಗ್ತಾ ಇರುವಂಥದ್ದೇ ಕುತೂಹಲ. ಪಟ್ಟದ ಪಗಡೆಯಾಟದಲ್ಲಿ ಕ್ಲೈಮ್ಯಾಕ್ಸ್ ಹಂತನಾ ಅನ್ನೋ ಪ್ರಶ್ನೆಗಳಿದೆ. ಬಜೆಟ್ಗೆ ಸಿದ್ಧತೆಗಳು ಒಂದು ಕಡೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಡಿಕೆ ಅದರ ಪೂರ್ವಭಾವಿ ಸಭೆಗೆ ಗೈರಾಗಿ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಯಾಕೆ? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದೆಹಲಿಯತ್ತ ಡಿಕೆ ಮುಖ ಮಾಡಿರೋದೇ ಕುತೂಹಲ ಮೂಡಿಸ್ತಾ ಇತ್ತು. ಈಗ ನೋಡಿದ್ರೆ 2 ಬಾರಿ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿರೋದು, ಏನಿದು ಈ ಸಮಯ ಬದಲಾವಣೆಯ ವಿಚಾರ? ಖಂಡಿತ ಪ್ರತಿಮಾ, ಏನು ಬೆಳಗ್ಗೆ ಒಂದು 9:50ಕ್ಕೆ ಏನು ಡಿಕೆ ಅವರು ದೆಹಲಿಗೆ ತೆರಳಬೇಕಾಗಿತ್ತು. ನಿನ್ನೆಯ ಟಿಕೆಟ್ ಸಹ ಬುಕ್ಕಿಂಗ್ ಅನ್ನ ಮಾಡಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ 9:50ರ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿ 11 ಗಂಟೆಯ ಏರ್ ಇಂಡಿಯಾ ವಿಮಾನದಲ್ಲಿ ಹೋಗೋಕ್ಕಿಂತ ಮತ್ತೊಂದು ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ 11 ಗಂಟೆಗೂ ಸಹ ಅವರು ಸಮಯಕ್ಕೆ ಸರಿ ಏರ್ಪೋರ್ಟ್ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಸಿಟಿಯಿಂದ ಏರ್ಪೋರ್ಟ್ಗೆ ಬರೋದು ತಡವಾದಂತಹ ಹಿನ್ನೆಲೆಯಲ್ಲಿ 11 ಗಂಟೆಯ ಫ್ಲೈಟ್ ಅನ್ನು ಸಹ ಈಗ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ 12:30ಕ್ಕೆ ಮತ್ತೊಂದು ವಿಮಾನದಲ್ಲಿ ದೆಹಲಿಗೆ ತೆರಳೋದಕ್ಕೆ ಅಂತ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. ಜೊತೆಗೆ ಈಗ ಏನು ಬಂದಂತವ್ರು ಮತ್ತೆ ಸಿಟಿಯಿಂದ ಏರ್ಪೋರ್ಟ್ಗೆ ಬಂದಂತವ್ರು ನೇರವಾಗಿ ಟರ್ಮಿನಲ್ಗೆ ಬಂದಿಲ್ಲ, ಬದಲಾಗಿ ತಾಜ್ ಹೋಟೆಲ್ ನಲ್ಲಿ ಕುಳಿತುಕೊಂಡು ಒಂದಷ್ಟು ಸಭೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸಿಗ್ತಾ ಇದೆ. ಇದು ಪ್ರಸ್ತುತ ಈಗ ಏರ್ಪೋರ್ಟ್ ಅಲ್ಲಿ ಇರ್ತಕ್ಕಂಥ ತಾಜ್ ಹೋಟೆಲ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅಲ್ಲಿಂದ ಈಗ 12:30ಕ್ಕೆ ಟಿಕೆಟ್ ಬುಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೇರವಾಗಿ ಟರ್ಮಿನಲ್ಗೆ ಬಂದು ಫ್ಲೈಟ್ ಹತ್ತಾರ ಅಥವಾ ಬೇರೆ ಏನಾದರೂ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಕುತೂಹಲ ಇದೆ ಸಹಜವಾಗಿ ಮೂಡಿದೆ. ಅಧಿಕಾರಿಗಳು ಸಹ ಒಂದಷ್ಟು ಜನ ಏರ್ಪೋರ್ಟ್ ಅಲ್ಲೇ ಕಾದು ಕೂತಿದ್ದಾರೆ. ಯಾಕಂದ್ರೆ ಡಿಸಿಎಂ ಆಗಿರ್ತಕ್ಕಂಥ ಇದರಲ್ಲಿ ಪ್ರೋಟೋಕಾಲ್ ಕೊಡಬೇಕಾಗುತ್ತೆ. ಹೀಗಾಗಿ ಅವರು ಸಹ ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಬೀಡ್ ಬಿಟ್ಟಿದ್ದಾರೆ. ಈಗ ಪ್ರಸ್ತುತ ಏರ್ಪೋರ್ಟ್ ನ ತಾಜ್ ಹೋಟೆಲ್ ಅಲ್ಲಿ ಇರ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಟರ್ಮಿನಲ್ಗೆ ಬಂದು ಫ್ಲೈಟ್ ಹತ್ತಾರ ಇಲ್ವಾ ಅಂತ ಕಾದು ಕೂತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ತಾಜ್ ಹೋಟೆಲ್ನಲ್ಲಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಮಧ್ಯಾಹ್ನ 12:30ಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಬೆಳಗ್ಗೆ 9:50ಕ್ಕೊಂದು ಸಾರಿ ಮತ್ತೆ ನಂತರ 10:50ಕ್ಕೊಮ್ಮೆ ಬಾರಿ, ಒಟ್ಟು 2 ಬಾರಿ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆಯಿತು. ಈಗ ಮತ್ತೊಮ್ಮೆ ಟಿಕೆಟ್ ಬುಕ್ ಆಗಿದೆ.